ಗೌರಿ ಇದಕ್ಕೂ ಅದಕ್ಕೂ ಏನೋ ವ್ಯತ್ಯಾಸ? ಆ ಗ್ರೇವಿಯ ನೋಡಿದ್ವಲ್ಲ ಅಲ್ಲಿದೆ ಅದ್ರದ್ದು, ಅವ್ರು ತೋರಿಸಿದ್ರು ಅದ್ರದ್ದು ಒಂದು ಗೆಲೆ ಕಿತ್ಕೊಂಬ, ನೀವು ಕಂಪೇರ್ ಮಾಡಬೇಡ ಪಕ್ಕ ಇಟ್ಟು. ಓಡು ಓಡು, ಕತ್ಲಾಗ್ತಾಯಿದೆ. ಅದು ಇಲ್ಲಿ ಯಾವುದು ಕರ್ನಾಟಕ ಎತ್ಕೊಂಡು ಬಿದ್ದೋಯ್ತು ಕಾಲ ತಗೊಂಡು. ಇದು ವಾಯು ವಿಳಂಗಾನೆ ಡೆಫಿನೆಟ್. ಅದು ಪುಚ್ಚ ಬರಂದು ಹೇಳ್ತೇವೆ ನಾವು, ಅದು ಹಣ್ಣು ತಿಂತೇವಲ್ಲ ಹಾಂ, ಅದಕ್ಕೆ ಪುಚ್ಚ ಅಂತ ಹೇಳ್ತೇವೆ. ಮತ್ತು ನಮ್ಮ ಮಕ್ಕಳಿಗೆ ಎಲ್ಲ ಎಲ್ಲಿಯಾದರೂ ಇದು ಇದ್ರ ಬಗ್ಗೆ ಹೇಳಿ. ಈಗ ಬಿಸಿಲಿಗೆ ಹೋಗುವಾಗ ಇದ್ರ ಬಗ್ಗೆ ಹೇಳಿ. ಇದ್ರದ್ದು ಇದನ್ನು ಇದು ಮಾಡ್ತಾರಂತ ನೋಲಿ ಟೈಪ್ ಅಲ್ಲ, ಇದರ ಹೆಸರು ವಾಯು ವಿಳಂಗ ಅಂತ. ಗ್ಯಾಸಿಗೆ, ಆಯುರ್ವೇದಕ್ಕೆ ಒಳ್ಳೆ ಔಷಧಿ. ಮೆಣಸಿನಾಗಿ ಅದಾಯಿತು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹೌದು. ಹಾಂ, ಇದು ಉಂಟಲ್ಲ, ಹಾಂ ಅದೆಲ್ಲ ಗೊತ್ತು ನನಗೆ. ಇದನ್ನು ನಾವು ನೀರಿನಲ್ಲಿ ಇದು ಮಾಡಿ ಭಾಳ ಎಕ್ದಮ್ ನೋಲಿ ಸರ ಟೈಪ್ ಉಂಟು ಇದು. ಹಾಂ, ಅದು ಕುಡಿತೆ ತಂಪು ಹೊಟ್ಟೆಗೆ. ಉಷ್ಣ ಜಾಸ್ತಿ ಆದರೆ ಇದು ತಂಪಬಾರ್ದು. ಅದು ಒಳ್ಳೆ ಗಿಡ. ಅದು ಎಷ್ಟು ಇದು ಒಂದು ಎಲ್ಲ ಕಡೆ ಇಲ್ಲ, ಇದು ಅಪರೂಪದ ಗಿಡ ಇದು. ಹಾಂ, ವಾಯು ವಿಳಂಗಾನ ಇದು ಡೆಫಿನೆಟ್. ಅಲ್ಲೊಂದು ಇದೆಲ್ಲ ನಾ ಗ್ರೇವಿ ಅಂತ ಹೇಳಿದ್ದು. ಎಸ್, ಇದನ್ನು ಪಕ್ಕ ಹಿಡಿದು ನೋಡು, ವ್ಯತ್ಯಾಸ ಇದೆ ಅಲ್ವಾ? ಇದು ಇದು ಒಂದು ನಿಮಿಷ ಇರಿ. ಇದು ಶಾರ್ಪ್ ಎಂಡಿಂಗು, ಇದು ಅಷ್ಟು ಶಾರ್ಪ್ ಇಲ್ಲ. ಆಮೇಲೆ ಸೈಡಲ್ಲಿ ನೆರಿಗೆ ಇದ್ರಲ್ಲಿ ನೆರಿಗೆ ಎಲ್ಲ ಇಲ್ಲ ಅಲ್ವಾ? ಸೊ ವ್ಯತ್ಯಾಸ ಇದೆ. ಹಾಂ, ಅದರಷ್ಟೇ ಇದೆಯಾ? ಬಣ್ಣನೂ ವ್ಯತ್ಯಾಸ ಇದೆಯೋ? ಇದೆರಡು ಡಿಫ್ರೆಂಟ್. ಇದು ವ್ಯತ್ಯಾಸ ಇದೆ. ಅದರದ್ದು ಗಿಡ, ಅದು ಇಲ್ಲೊಂದು ಹಣ್ಣಿತ್ತಲ್ಲ, ಇದು ಗಿಡ ಅದ್ರ. ಇದು ಸ್ವಲ್ಪ ಕಾಟು ಗಿಡನೇ. ಇದು ಅಪರೂಪದ ಗಿಡ ಇದು ಡೆಫಿನೆಟ್. ವಾಯು ವಿಳಂಗಾನೆ ಅದು.